ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತು ಪಾಲಕ್ ಪಪ್ಪು ಹೇಗೆ ಮಾಡೋದು ನೋಡೋಣ. 2 ಮೀಡಿಯಮ್ ಸೈಜ್ ಆನಿಯನ್, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 15 ಕ್ಲೋವ್ಸ್ ಆಫ್ ಗಾರ್ಲಿಕ್, ಪಾಲಕ್ ಅರ್ಧ ಕಟ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಒಂದು 6 ಗ್ರೀನ್ ಚಿಲ್ಲಿ. ಇಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಸಣ್ಣದಾಗಿ ಚಾಪರಲ್ಲಿ ಅಥವಾ ಸಣ್ಣದಾಗಿ ಹಚ್ಕೊಳ್ಳೋಣ. ನಾನು ಚಾಪರಲ್ಲಿ ಹಚ್ಕೊಂಡಿದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ. ಎಲ್ಲನೂ ಸಣ್ಣದಾಗಿ ಹಚ್ಕೋಬೇಕು, ಸೊ ದ್ಯಾಟ್ ಇದು ಮ್ಯಾಶ್ ಮಾಡೋಕ್ಕೆ ಅಥವಾ ಮಸಿಯೋಕ್ಕೆ ಈಸಿ ಆಗುತ್ತೆ. ಹುಣಸೆಹಣ್ಣು ಸ್ವಲ್ಪ ಇಟ್ಕೊಳ್ಳಿ. ಈಗ ಕುಕ್ಕರಿಗೆ ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ ಮಸೂರಿ ದಾಲ್, ಕಾಲು ಕಪ್ಪು ಹೆಸರು ಬೇಳೆ ಮೂಂಗ್ ದಾಲ್. ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಏನೇನೆಲ್ಲ ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹುಣಸೆಹಣ್ಣು ಬೇಡ, ಅದನ್ನು ಸಪ್ರೇಟಾಗಿ ನೀರಲ್ಲಿ ನೆನೆಸ್ಕೊಳ್ಳೋಣ. ಇದಕ್ಕೆ 2 ಗ್ಲಾಸ್ ನೀರು. ಜಾಸ್ತಿ ನೀರು ಹಾಕೋಬೇಡಿ, ಯಾಕಂದರೆ ಆಮೇಲೆ ಮಸಿಯೋಕ್ಕಾಗೋದಿಲ್ಲ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಮೆಂತ್ಯ, ಒಂದು 1/2 ಟೀ ಸ್ಪೂನ್ ಅರಿಶಿನ, ಒಂದು 1/2 ಟೀ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಾ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು ಒಲೆ ಹಚ್ಕೊಂಡಿಲ್ಲ. ಈಗ ಈ ಥರ ಹುಣಸೆಹಣ್ಣನ್ನ ಸೋಕ್ ಮಾಡಿ ಇಟ್ಕೊಳ್ಳೋಣ. ಈಗ ಒಲೆ ಹಚ್ಬಿಟ್ಟು ಕುಕ್ಕರ್ನ ಪ್ರೆಷರ್ ಮಾಡೋದಕ್ಕೆ ಅಂತ ಇಡೋಣ. ಅರೌಂಡ್ 5 ವಿಸಿಲ್ಸ್ ಪ್ರೆಷರ್ ಮಾಡಬೇಕು. ಕುಕ್ಕರ್ ಕೂಲ್ ಆಗಲಿ. ಕೂಲ್ ಆದಮೇಲೆ ಓಪನ್ ಮಾಡಿದ್ರೆ ಹೀಗಿರುತ್ತೆ. ಈಗ ಹುಣಸೆಹಣ್ಣು ನೆನೆಸಿದ್ವಲ್ಲ ಆ ವಾಟರ್ನ ಹಾಕ್ಕೊಳ್ಳೋಣ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಸಿಯೋಣ. ಮಸಿಯೋ ಕೋಲಿದ್ರೂ ಆಗುತ್ತೆ, ಇಲ್ಲ ಮಜ್ಜಿಗೆ ಕಡಿಯೋದಿದ್ರೂ ಆಗುತ್ತೆ, ಅಥವಾ ಬ್ಲೆಂಡರ್ ಇದ್ರೂ ಆಗುತ್ತೆ. ಯಾವುದ್ರಲ್ಲಾದರೂ ಮಾಡ್ಕೋಬೋದು. ನಾನು ಈ ಥರ ಮಜ್ಜಿಗೆ ಕಡಿಯೋದ್ರಲ್ಲಿ ನಾನು ಚೆನ್ನಾಗಿ ಮಸಿತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಟೆಕ್ಸ್ಚರ್ ಬರುತ್ತೆ. ಇದು ಜಾಸ್ತಿ ವಿಸಿಲ್ ಕೂಗ್ಸಿದ್ರೆ ಮಾತ್ರ. ಈಗ ಒಂದು ಕುದಿ ಬರೋ ಹಾಗೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಮಧ್ಯ ಸ್ಟರ್ ಮಾಡ್ತಾಯಿರಿ, ಯಾಕೆಂದರೆ ತಳ ಹಿಡಿದು ಬಿಡುತ್ತೆ. ಈಗ ಮೇನ್ ಒಗ್ಗರಣೆ. ಇದಕ್ಕೆ ಮಸ್ಟರ್ಡು, ಸ್ವಲ್ಪ ಜೀರಾ, ಹಿಂಗು, ಡ್ರೈ ಚಿಲ್ಲೀಸು, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಅದನ್ನು ಸಾಸಿವೆ ಚಿಟಪಿಟ ಅಂದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ಅಂತ. ಈ ರೆಸಿಪಿನ ಕುಕ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ರೆಸಿಪೀಸ್ ನಿಮಗೆ ಲೈಕ್ ಆದರೆ please give a like and subscribe to my channel. Thank you all. Bye.